ನಿಮ್ ಬಾಯಿಗೆ ಪಾಕಿಸ್ತಾನ ಬಾಂಗ್ಲಾದೇಶ ಬರೋದು. ಆಯ್ತು ಈಗ ನಿಮ್ಮ ಅಮ್ಮಿಗೆ ಹೇಳ್ಬೇಡಿ, ಎಲ್ಲ ಎದ್ದು ಮಾತಾಡ. ಹೆಂಗೆ ನಾನು ನಿಮ್ ಕಡೆನೆ ನೋಡ್ಕೊಂಡು ಮಾತಾಡ್ತೀನಿ, ಅವ್ರ ಕಡೆ ನೋಡಿದ್ರೆ ಎಲ್ಲ ಎದ್ದು ಬಿಡ್ತಾರೆ. ನಿಮ್ ಮೇಲೆ ಪ್ರೀತಿಯಿಂದ ಮಾತಾಡೋದು. ಅದ್ ಸರಿ, ನೀವು ಪ್ರೀತಿಯಿಂದ ಮಾತಾಡ್ತೀರಿ, ಬಂದು ಡಿಸ್ಟರ್ಬ್ ಆಗಬಾರ್ದು. ಪ್ರೀತಿ ನಾನು ನೀನು ಚೆನ್ನಾಗಿದ್ದೀವಿ, ಮಾತಾಡೋಣ ಬೇರೆ. ಹಂಗೆಲ್ಲ ಬರಲ್ಲ ನಾನು. ಆಯ್ತಪ್ಪ, ನೀನೇ ಇದ್ದ ಜಾಗಕ್ಕೆ ನಾನೇ ಬಂದ್ಬಿಡ್ತೀನಿ. ಇಲ್ಲ, ಬಿಜೆಪಿ ನಾನು ಯಾವ್ದಾದ್ರು ವಿರೋಧ ಮಾಡಿದ್ರೆ ಯಾವ್ದಾದ್ರು ಸಿದ್ಧಾಂತ ವಿರೋಧ ಮಾಡಿದ್ರೆ RSS ಮತ್ತು ಬಿಜೆಪಿ. ನಿಮ್ ಬಾಯಿಗೆ ಪಾಕಿಸ್ತಾನ ಬಾಂಗ್ಲಾದೇಶ ಬರೋದು. ಆಯ್ತು ಈಗ ನಿಮ್ಮ ಅಮ್ಮಿಗೆ ಹೇಳ್ಬೇಡಿ, ಎಲ್ಲ ಎದ್ದು ಮಾತಾಡ. ಹೆಂಗ್ರಿ ನಾನು ನಿಮ್ ಕಡೆನೆ ನೋಡ್ಕೊಂಡು ಮಾತಾಡ್ತೀನಿ, ಅವ್ರ ಕಡೆ ನೋಡಿದ್ರೆ ಎಲ್ಲ ಎದ್ದು ಬಿಡ್ತಾರೆ. ಇದು ಬಂದಿರೋ ತಾಪತ್ರೆ, ಸಮಯ ಬೇರೆ ಆಗಿದೆ, ಆ ಕಡೆ ನೋಡೋದೇ ಇಲ್ಲ. ನಾನು ಅದೇ ನನ್ನ ಕಡೆ ನೋಡಿ ಮಾತಾಡ. ನಿಮ್ ಕಡೆ ನೋಡ್ಕೊಂಡು ಮಾತಾಡ್ತೀನಿ, ದಯಮಾಡಿ ಅವ್ರಿಗೆ ಅಲೋ ಮಾಡಬೇಡಿ ಅಷ್ಟೇ. ಎದ್ದು ನಿಂತ್ಕೊಂಡ್ರೆ ಮಾಡಂಗಿಲ್ಲ, ಅವ್ರು ಹೇಳ್ತಾರೆ ಅಷ್ಟೇ. ನಾ ಮಾಡಿರ್ದಿಲ್ಲ, ಎದ್ದಿರ್ತಾರ ಅವರು ಕೂಡ. ನೀವು ಮಾಡಲ್ಲ, ಆದ್ರೂ ಕುಳ್ಳರಿಸಿ ಅಷ್ಟೇ. ಅವಕಾಶ ಸತ್ಯ ಹೇಳಿದಾಗ ನಾವು ಕೇಳ್ತಾ ಇರ್ತೀವಿ, ಪೂಜಾರಿ ಸುಳ್ಳು ಪ್ರೀತಿಯಿಂದ ಮಾತಾಡೋದು ನಾವು. ನಿಮ್ ಮೇಲೆ ಪ್ರೀತಿಯಿಂದ ಮಾತಾಡೋದು ನಾವು. ಅದ್ ಸರಿ, ನೀವು ಪ್ರೀತಿಯಿಂದ ಮಾತಾಡ್ತೀರಿ, ಬಂದು ಡಿಸ್ಟರ್ಬ್ ಆಗಬಾರ್ದು. ಪ್ರೀತಿ ನಾನು ನೀನು ಚೆನ್ನಾಗಿದ್ದೀವಿ, ಮಾತಾಡೋಣ ಬೇರೆ. ಹಂಗೆಲ್ಲ ಬರಲ್ಲ ನಾನು. ಹಂಗೆಲ್ಲ ಬರಲ್ಲ. ಆಯ್ತಪ್ಪ, ನೀನೇ ಇದ್ದ ಜಾಗಕ್ಕೆ ನಾನೇ ಬಂದ್ಬಿಡ್ತೀನಿ. ಆಮೇಲೆ ನಾನು ಏನು ಹೇಳ್ತಾ ಇದ್ದೆ ಅಂತಂದ್ರೆ, ಇಲ್ಲ ಬಿಜೆಪಿ ಬಂತೀವಿ ಅಂದ್ರೆ ಬಿಜೆಪಿ ಬರ್ತೀರಾ? ಕೂತ್ಕೊಳ್ರಿ ರವಿಕುಮಾರ್, ಕೂತ್ಕೊಳ್ಳಿ. ಅಲ್ಲ, ಅರ್ಥ ಇಲ್ಲ ಇಲ್ಲ ಇಲ್ಲ, ಅವ್ರು ಹೇಳದ ಕಡೆನೆ, ಅವ್ರ ಕರ್ದ ಕಡೆನೆ ನಾನು ಹೋಗ್ತೀನಿ ಬೇಕಾದ್ರೆ ಬಿಜೆಪಿ ಕಡೆಗೆ. ಯಾಕೆಂದ್ರೆ ಅಲ್ಲಿ ಬಹಳ ತೊಂದರೆ ಕೊಡ್ತಾ ಇದಾರೆ ನಿಮಗೆ. ಇಲ್ಲ, ನನಗೆ ಅಲ್ಲ, ನಿಮಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲಿ. ಎಲ್ಲ ರಾಜಕೀಯ ಪರಿಪೂರ್ಣ ಆಗಬೇಕು ಅಂದ್ರೆ ಈಗ JC ಆಗಿದೆ, ಆಗಬೇಕು, ಆಗತ್ತೆ. ನಾನು ಯಾವ್ದಾದ್ರು ವಿರೋಧ ಮಾಡಿದ್ರೆ ಯಾವ್ದಾದ್ರು ಸಿದ್ಧಾಂತ ವಿರೋಧ ಮಾಡಿದ್ರೆ RSS ಮತ್ತು ಬಿಜೆಪಿ. ನನ್ನ ಜೀವನದಲ್ಲಿ ಯಾವ ಕಾರಣಕ್ಕೂ ಕೂಡ ಆ ಕಡೆ ತಲೆ ಹಾಕೊಂಡು ಮಲಗಲ್ಲ. ಯಾಕಂತಂದ್ರೆ ಬಿಜೆಪಿ RSS ಇದೆಯಲ್ಲ, ಅಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ ವಿರೋಧಿ, ಮಹಿಳೆಯರಿಗೆ ವಿರೋಧಿ. ಅವ್ರೊಬ್ರು ಇದ್ಬಿಟ್ರೆ ನೀನ್ ಯಾರಪ್ಪ? ನೀವು ನೋಡಿ, ಮುಖ್ಯಮಂತ್ರಿ ಮಾತಾಡ್ಬಿಟ್ಟು ಯಾವ್ದು ಕಡ್ತಕೋಬಾರ್ದು. ಇಲ್ಲ, ನಾನು ಅನುಮತಿ ತಗೊಂಡು ಈ ಕಡೆ ನೋಡಿದ್ರೆ ಗೊತ್ತಾಗುತ್ತೆ ಸಾಮಾಜಿಕ ನ್ಯಾಯ ಹೇಗಿದೆ ಅಂತ. ಅವ್ರು ಯಾರ್ಯಾರು ಅಂತ ತಮಗೆ ಗೊತ್ತಿಲ್ಲದೆ ಇರಬಹುದು. ಸಣ್ಣ ಸಣ್ಣ ಸಮುದಾಯಗಳನ್ನು ಸೇರಿಸಿ ಮಾಡಿರ್ತಕ್ಕಂಥದ್ರಲ್ಲಿ ಸಾಮಾಜಿಕ ನ್ಯಾಯ ಇಲ್ಲೂ ಕೂಡ ಇದೆ. ನಿಮಗೆ ಕಿವಿಗೆ ಹುಳ ಬಿಟ್ಟುಬಿಟ್ಟಿದ್ದಾರೆ ಅವರು. ನೀವು ನಮ್ಮಲ್ಲಿ ಬರ್ತೀರಿ, ಅದು ನೀವು ಬರಲ್ಲ. ಬನ್ನಿ ಬನ್ನಿ, ನಿಮಗೆ ಬನ್ನಿ, ನಿಮಗೆ ಮಾಡೋದು. ಅವನಿಗೆ ಮಾಡಿದಿರಾ? ಗವರ್ನರ್ನ ಮಾಡಿದೀವಲ್ಲ, ಗವರ್ನರ್ನ ಮಾಡಿದೀವಿ, ರಾಷ್ಟ್ರಪತಿ ಮಾಡಿದೀವಲ್ಲ, ಅದಕ್ಕಿಂತ ಬೇಕಾ ನಮ್ಮ ನ್ಯಾಯ ಕೊಡುವಂಥದ್ದು? ಮಾತಾಡ್ದಿಲ್ಲಪ್ಪ ನೀನು ರವಿ. ಬಿಡಿ ಕೊಡಿ, ಆಮೇಲೆ ರವಿ ಪರಿಹಾರ ಈಶ್ವರ್ ಕಂಡ್ರೆ ಕುತ್ಕೊಳ್ಳಿ. ನಿಮ್ಮ ಹೇಳಿಕೆ ಇದು ನಿಮ್ಮ ಹೇಳಿಕೆ. ಸುಮ್ಮನೆ ಪ್ರಜಾವಾಣಿಯಲ್ಲಿ ಬಂದಿರೋ ನೀವು ಅದನ್ನ ಅಲ್ಲ, ನೀವು ಸುಳ್ಳು ಹೇಳ್ತೀರಾ?
ನೀವು ಯಾವ್ದಾದ್ರು ಒಂದು ಸುಳ್ಳು ಹೇಳಿರ್ಬೇಕು. ಎಲ್ಲ ಅವ್ರು ಹೇಳಿದ್ರು ನೋಡಿ ಇದು ಸುಳ್ಳಿದೆ ಅಂತೆ. ಇವರೇ ಅವ್ರು ಒಳ್ಳೇದು ಹೇಳಿದ್ರಾ? ಯಾರ್ ಮೇಲೆ ರವಿ, ಸುಳ್ಳು ಹೇಳಿದ್ರಿ? ಇಲ್ಲ. ರವಿ, ಸಭಾಪತಿ ಇಲ್ಲ ಇಲ್ಲ ಅವರು ಸುಳ್ಳಿದೆ ವಿರೋಧ ನಾಯಕರೇ ಕಂಡ್ರೆ ಸುಳ್ಳು ಹೇಳಿದ್ದಾರೆ ಅಂತ ಬಿಟ್ಬಿಡಿ. ಮಾಡಿ ರೂಢಿ ಇದೆ, ಕಂಡ್ರೆ ಡೂಪ್ಲಿಕೇಟ್ ಸೃಷ್ಟಿ ಮಾಡಿ ರೂಢಿ ಇದೆ. ಎಲ್ಲ ನಿಮ್ದು ಮೇಲಿನಿಂದ ಕೆಳಗಿನವರೆಗೆಲ್ಲ ಡೂಪ್ಲಿಕೇಟ್ ಬಿಡಿ. ಇವರೇ ಏ ರವಿ ಏ ರವಿ ಉತ್ತರ ಬೇಕು ಬೇಡ ಕೂಡಿ ನೀವು ಕೂಡಿ ನೀವೇ ನೋಡಿ ನಾ ಹೇಳ್ತೀನಿ ನಿಮ್ಗೆ ಉತ್ತರ ಬೇಕೋ ಬೇಡ ನೋಡಿ ಎದ್ದೆದ್ದು ಮಾತಾಡಿದ್ರೆ ನಾನು ಭಾಳ ಗಂಭೀರ ನೀವು ನಾನು ಪರ್ಮಿಷನ್ ಬೇಕಾದ ಮಾತಾಡಿದ್ರೆ ಏನು ಧರ್ಮಶಾಲೆ ಮಾಡಿದ್ರೆ ಮುಖ್ಯಮಂತ್ರಿ ಮಾತಾಡೋ ಕನಿಷ್ಠ ಸೌಜನ್ಯ ತೋರಿಸ್ರಿ. ಮುಖ್ಯಮಂತ್ರಿ ಮಾತು ಇಲ್ಲಿ ಯಾರು ಕೊಡೋದಿಲ್ಲ ನಾವು ಏ ಇಲ್ಲಿ ಪಾಯಿಂಟ್ ಆಫ್ ಆರ್ಡರ್ ಕೊಡಿ ಪಾಯಿಂಟ್ ಆಫ್ ಆರ್ಡರ್ ಯಾವ ಪಾಯಿಂಟ್ ಅಂತ ಇದರಲ್ಲಿ ಮುಖ್ಯಮಂತ್ರಿ ಮಾತ್ರ ಪಾಯಿಂಟ್ ಆಫ್ ಆರ್ಡರ್ ಅದೇ ರೂಲ್ಸ್ ಅಲ್ಲಿ ಮುಖ್ಯಮಂತ್ರಿ ಮಾತಾಡಿದ್ರೆ ಬೇಕಾದ ಮಾತಾಡ್ಬೋದಾ? ಸಂವಿಧಾನ ವಿರೋಧ ಮಾತಾಡ್ಬೋದಾ? ಆಯ್ತು ಸಂವಿಧಾನ ಹಿಡ್ಕೊಂಡು ಮಾತಾಡ. ಈಗ ಮುಖ್ಯಮಂತ್ರಿ ಪಾಯಿಂಟ್ ಆಫ್ ಆರ್ಡರ್ ಕೂಡ ನೀವು ಅಲೋ ಮಾಡದೇ ಇದ್ರೆ ಅದೊಂದು ತಪ್ಪು ಮೆಸೇಜ್ ಹೋಗುತ್ತೆ. ಮಾನ್ಯ ಸಭಾಪತಿಗಳೇ, ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ಯಾವ್ದ್ರ ಮೇಲೆ ಮಾತಾಡ್ತಾ ಇದಾರೆ ಅವ್ರು? ಭಾರತೀಯ ಸಂವಿಧಾನ ಅಂತ ಹೇಳಿದ್ರೆ ಒಂದ್ ನಿಮಿಷ ಯಾವ ಪಾಯಿಂಟ್ ದಯವಿಟ್ಟು ರಾಜ್ಯಪಾಲ ಭಾಷೆ ಓದ್ಬಿಟ್ಟು ಹೇಳಿ ನೀವು. ಈಗ ಯಾವ ಪಾಯಿಂಟ್ ಅಂತ ಹೇಳಿ ಸಭಾಪತಿಗಳೇ. ನಾವು ಹೇಳಿದ್ರೆ ನಿನ್ನೆ ಇವತ್ತು ನಾವು ಇಂಟರ್ವ್ಯೂನ್ ಆಗಿಲ್ಲ, ಇಂಟರ್ವ್ಯೂನ್ ಆಗಿಲ್ಲ, ಅವ್ರು ಮಾತಾಡೋದು ಮಾನ್ಯ ಸಭಾಪತಿಗಳೇ, ಈಗ ಸಂವಿಧಾನದ 163ರ ಪ್ರಕಾರ ರಾಜ್ಯಪಾಲರು ತೆಗೆದುಕೊಂಡ ತೀರ್ಮಾನವನ್ನು ಪ್ರಶ್ನಿಸುವ ಅರೆ ನೀವು ಬಾಯಿ ಅವಕಾಶ ಇದೆ. ತೀರ್ಮಾನವನ್ನು ಪ್ರಶ್ನಿಸೋದಕ್ಕೆ ನಮ್ಮ ಮುಖ್ಯಮಂತ್ರಿ ತೀರ್ಮಾನ ಪ್ರಶ್ನಿಸಿದ್ದಾರೆ. ಕೂಡ್ತಿರಲಿಲ್ಲ ನೀವು ಕೂಡ್ತಿರಲಿಲ್ಲ ನೀವು ಕೂಡ್ರಿ ಕೂಡ್ರಿ ಕೂಡಿ ಬರೇ ಏ ಕೇಶವ್ ಕುತ್ಕೋ. ಏನ್ ಬೇಕೀಗ ನಿಮಗೆ? ಮಾನ್ಯ ಸಭಾಪತಿಗಳೇ, ಅವರು ರಾಜ್ಯಪಾಲರು ತೆಗೆದುಕೊಂಡ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಶ್ನಿಸಿದ್ದಾರೆ. ಸಂವಿಧಾನದ 163ರ ಪ್ರಕಾರ ರಾಜ್ಯಪಾಲರನ್ನ ಪ್ರಶ್ನಿಸ್ತಕ್ಕಂಥ ಅವರು ತೆಗೆದುಕೊಂಡ ತೀರ್ಮಾನವನ್ನು ಪ್ರಶ್ನಿಸೋದಕ್ಕೆ ಅಧಿಕಾರ ಇಲ್ಲ. ಯಾವುದೇ ವಿಷಯವು ಸಂವಿಧಾನದ ಮೂಲಕ ಅಥವಾ ಅದರ ಮೇರೆಗೆ ರಾಜ್ಯಪಾಲನು ತನ್ನ ವಿವೇಚನಾನುಸಾರ ಕಾರ್ಯನಿರ್ವಹಿಸಬೇಕೆಂದು ಅವನನ್ನು ಅಗತ್ಯಪಡಿಸಿದರೆ ವಿಷಯವೇ ಅಲ್ಲವೇ ಎಂಬ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ರಾಜ್ಯಪಾಲರು ತನ್ನ ವಿವೇಚನಾನುಸಾರ ತೆಗೆದುಕೊಂಡ ತೀರ್ಮಾನವೇ ಅಂತಿಮವಾಗಿರತಕ್ಕದ್ದು ಮತ್ತು ರಾಜ್ಯಪಾಲರು ಕೈಗೊಂಡ ಯಾವುದೇ ಕಾರ್ಯದ ಸಿಂಧುತ್ವವನ್ನು ತಮ್ಮ ವಿವೇಚನಾನುಸಾರ ಕಾರ್ಯನಿರ್ವಹಿಸಬೇಕಾಗಿತ್ತು ಅಥವಾ ನಿರ್ವಹಿಸಬಾರದಾಗಿತ್ತು ಎಂಬ ಕಾರಣದ ಮೇಲೆ ಪ್ರಶ್ನಿಸತಕ್ಕದ್ದಲ್ಲ. ಇದು ಸಂವಿಧಾನದ 163 ಕೊಟ್ಟಿರ್ತಕ್ಕಂಥ ಪರಮಾಧಿಕಾರ. ಈಗ 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 ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಹಿಂದೆ ಖುರ್ಷಿದ್ ಆಲಂ ಖಾನ್ ಅವರು ಭಾಷಣ ಮಾಡದೆ ಹೋದ ಸಂದರ್ಭದಲ್ಲಿ, ಅದರ ನಂತರ ಹಂಸರಾಜ್ ಭಾರದ್ವಾಜರು ರಾಜ್ಯಪಾಲರಾಗಿ ಭಾಷಣ ಮಾಡಿದ ಹೋದ ಸಂದರ್ಭದಲ್ಲಿ ನೀವು ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಂವಿಧಾನದ ಇದೇ ಪ್ರತಿಯನ್ನು ಇಟ್ಕೊಂಡು ಅವತ್ತಿನ ರಾಜ್ಯಪಾಲರ ನಿರ್ಧಾರವನ್ನು ಸಮರ್ಥನೆ ಮಾಡ್ಕೊಂಡಿದ್ದೀರಿ. ಇದು ಅವತ್ತೊಂದು ಇವತ್ತೊಂದು ಆದ್ರೆ ಅದು ಏನಂತಾರೆ ಆ ನಾಲ್ಗೆಗೆ? ಒಂದ್ ನಿಮಿಷ, ಅವತ್ತೊಂದು ಮಾತು ಇವತ್ತೊಂದು ಮಾತು ನಾಲ್ಗೆಗೆ ಏನ್ ಹೇಳ್ತಾರೆ? ಕುತ್ಕೊಳ್ಳಿ ಕೂಡಪ್ಪ, ದೊಡ್ಡ ಪಂಡಿತನಾಗಿ ಅಲ್ಲಿ ನೀನು ಕುತ್ಕೋ ಸುಮ್ಮನೆ. 329/2 ಓದ್ರಿ ಗೊತ್ತಾಗತ್ತೆ ನಿಮಗೆ. ಮಾತಾಡ್ತಾವ ನೋಡಿ ಯಾರು ಹೇಳ್ಬಾರ್ದು, ಈಗ ಹೇಳ್ಬಿಡ್ತೀನಿ ನಾನು. 163 ಓದಬೇಕು, ಅದ್ರ ಜೊತೆಗೆ 176 ಓದಬೇಕು. ಆರ್ಟಿಕಲ್ 176 ಓದಬೇಕು, 163 ಓದಬೇಕು. ಎರಡನ್ನು ಓದಿ ಆಮೇಲೆ ಶೆಲ್ ಅಂತಕ್ಕಂಥ ಪದ ಉಪಯೋಗಿಸಿದ್ದಾರೆ. ಶೆಲ್ ಅಡ್ರೆಸ್ ದಿ ಜಾಯಿಂಟ್ ಸೆಷನ್ ಅಂತ ಪದ ಉಪಯೋಗಿಸಿದ್ದಾರೆ 176ನಲ್ಲಿ. ಅದರಿಂದ ನಾವು ರಾಜ್ಯಪಾಲರು
ಸಂವಿಧಾನ ಅವರ ಕರ್ತವ್ಯ ಇದೆಯಲ್ಲ, ಅವ್ರ ಕರ್ತವ್ಯ ಲೋಪ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಯಾವಾಗಲೂ ಕೂಡ ನಮ್ಮ ಸಿದ್ಧಾಂತ, ಕಾಂಗ್ರೆಸ್ಸಿನ ಸಿದ್ಧಾಂತ ಬೇರೆ ಇದೆ. ನೀವು ವಿರೋಧ ಮಾಡಬಹುದು. ನಿಮ್ಮ ಸಿದ್ಧಾಂತ ಬೇರೆ ಇದೆ, RSS ಸಿದ್ಧಾಂತ, BJP ಸಿದ್ಧಾಂತ, ಅದನ್ನು ನಾವು ವಿರೋಧ ಮಾಡ್ತೇವೆ. ಆದರೆ ಸಿದ್ಧಾಂತ ವಿರೋಧ ಮಾಡಬಹುದು, ಅದರ ಸಂವಿಧಾನ ವಿರೋಧ ಮಾಡಕ್ಕಾಗಲ್ಲ. ಮಾನ್ಯ ಅಧ್ಯಕ್ಷರೇ, ಸಂವಿಧಾನಕ್ಕಿಂತ ಯಾರು ದೊಡ್ಡವರಲ್ಲ, ಯಾರು ದೊಡ್ಡವರಲ್ಲ. ಬಿಡಿ ನೋಡಿ, ಇವ್ರಿಗೆ ಕೂತ್ಕೊಳ್ಳಿ. ಏನು ಈಗ ಯಾವ್ದಾರ ಈಗ ಸಂವಿಧಾನಕ್ಕಿಂತ ಯಾರು ದೊಡ್ಡವರಲ್ಲ. ಸಂವಿಧಾನ ಇಡೀ ದೇಶಕ್ಕೇನೆ ಅನ್ವಯ ಆಗ್ತಕ್ಕಂಥದ್ದು. ಸಂವಿಧಾನ ರೀತಿಯ ಎಲ್ಲರೂ ಕೂಡ ನಡ್ಕೋಬೇಕು. ವಿಧಾನಸಭೆನೂ ನಡ್ಕೋಬೇಕು, ಸರ್ಕಾರನೂ ನಡ್ಕೋಬೇಕು, ವಿಧಾನ ಪರಿಷತ್ತು ನಡ್ಕೋಬೇಕು, ಪಾರ್ಲಿಮೆಂಟ್ ಕೂಡ ನಡ್ಕೋಬೇಕು, ರಾಜ್ಯಸಭೆನೂ ಕೂಡ ನಡ್ಕೋಬೇಕು. ಲೋಕಸಭೆ, ರಾಜ್ಯಸಭೆ ಎರಡೂ ಕೂಡ ನಡ್ಕೋಬೇಕು. ಅದರಿಂದ ಏನೇ ವಿರೋಧ ಮಾಡಿದ್ರು ಕೂಡ ಸಂವಿಧಾನದ ವಿಧಿವಿಧಾನಗಳನ್ನು ವಿರೋಧ ಮಾಡಲಿಕ್ಕೆ ಬರೋದಿಲ್ಲ. ಇದು ಸ್ಪಷ್ಟ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ರಾಜ್ಯಪಾಲರಿಗೆ ಸಂವಿಧಾನ ರೀತಿ ನಡ್ಕೊಂಡಿಲ್ಲ, ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಕೆಲವು ಪತ್ರಿಕೆಗಳು ಬರೆದಿದ್ದಾವೆ, ಎಡಿಟೋರಿಯಲ್ ಬರೆದಿದ್ದಾರೆ. ಪ್ರಜಾವಾಣಿ ಪತ್ರಿಕೆ ಎಡಿಟೋರಿಯಲ್ ಓದ್ತೀನಿ. ಬರೀ ಇದನ್ನ ಮಾತ್ರ ಸಾರಾಂಶ ಓದ್ತೀನಿ ಅಷ್ಟೇ. ಎಡಿಟೋರಿಯಲ್ ಬರೆದಿರ್ತಕ್ಕಂಥದ್ದು, ಎಡಿಟೋರಿಯಲ್ ಬೇರೆ, ಸ್ಟೇಟ್ಮೆಂಟ್ ಬೇರೆ. ಎಡಿಟೋರಿಯಲ್ ಬರೆದಿರ್ತಕ್ಕಂಥ ರಾಜ್ಯಪಾಲರು ಭಾಷಣದ ಕೆಲವು ಭಾಗಗಳನ್ನು ಕೈಬಿಟ್ಟು, ಪ್ರಜಾವಾಣಿ 23/1/2026 ಬಂದಿರೋದು. ರಾಜ್ಯಪಾಲರು ಭಾಷಣದ ಕೆಲವು ಭಾಗಗಳನ್ನು ಕೈಬಿಟ್ಟು ತಮ್ಮದೇ ವಾಕ್ಯಗಳನ್ನು ಸೇರಿಸಿ ಓದಿದ್ದಾರೆ. ನಾನು ಬರೆದಿರೋದಲ್ಲ, ಪ್ರಜಾವಾಣಿಯವರು ಎಡಿಟೋರಿಯಲ್ ಬರ್ತದೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದುವ ವಿಷಯದಲ್ಲಿ ಸಂವಿಧಾನವು ರಾಜ್ಯಪಾಲರಿಗೆ ಯಾವುದೇ ಆಯ್ಕೆಯನ್ನು ಕೊಟ್ಟಿಲ್ಲ. ಇದು ಪ್ರಜಾವಾಣಿಯವರು ಬರೆದಿರೋದು. ವಾರ್ತಾ ಭಾರತಿ ಏನ್ ಬರೆದಿದ್ದಾರೆ ಅಂತಂದ್ರೆ, ಇದರಲ್ಲಿ ಎಡಿಟೋರಿಯಲ್ನಲ್ಲಿ ಸಂವಿಧಾನದ ಆಶಯಗಳಿಗೆ ಚ್ಯುತಿ ತಂದಿದ್ದಲ್ಲದೆ ಒಕ್ಕೂಟ ವ್ಯವಸ್ಥೆಯ ಹಿರಿಮೆಗೆ ಧಕ್ಕೆ ತಂದಿದ್ದಾರೆ. ಈಗಾಗಲೇ ಜಾರಿಯಲ್ಲಿರುವ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಘರ್ಷಕ್ಕೆ ಅವರು ತುಪ್ಪ ಸುರಿದಿದ್ದಾರೆ. ರಾಜ್ಯಪಾಲರ ನಡವಳಿಕೆ ರಾಜ್ಯಪಾಲರ ಘನತೆಗೆ ತಕ್ಕುದಾಗಿರಲಿಲ್ಲ. ಇದು ವಾರ್ತಾ ಭಾರತಿ ಎಡಿಟೋರಿಯಲ್ನಲ್ಲಿ ಬರೆದಿರ್ತಕ್ಕಂಥದ್ದು. ಆಮೇಲೆ ಉದಯವಾಣಿ ಬಹುಶಃ ಮಂಗಳೂರಿನವರೆಲ್ಲ ಜಾಸ್ತಿ ಓದ್ತಾರೆ ಅಲ್ವಾ, ಅಲ್ವೇನ್ರಿ ಕಿಶೋರ್? ಅಲ್ವೇನಮ್ಮ? ನೀವು ನೋಟ್ ಮಾಡಿ ಇಟ್ಕೋರಿ, ಆಮೇಲೆ ಅವಕಾಶ ಕೊಡ್ತೀನಿ ಮಾತಾಡೋದು. ಮೈಸೂರಿನಲ್ಲೇ ಪ್ರಾಕ್ಟೀಸ್ ಮಾಡಿದವರು ಗೊತ್ತಿದೆ ಬಿಡಿ. ಸಂವಿಧಾನ ಬಾಹಿರ ಅಂತ ಹೇಳಿ ಹೇಳಿದ್ದೀರಿ, ಅದಕ್ಕೆ ಈ ಪುಸ್ತಕದಲ್ಲಿ ವಿವರಣೆ ಇದೆ. ನಾನು ನಿಮಗೆ ನೀವು ಹೇಳ್ತೇನೆ. ಮಾತಾಡ್ಲಿಲ್ವಾ? ಮಾತಾಡುವಾಗ ಹೇಳಿದಿರಲ್ವಾ? ಮಾತಾಡುವಾಗ ಹೇಳಿದ್ದೇವೆ, ಅದನ್ನು ನೀವು ರೆಫರ್ ಮಾಡಿದ್ರೆ ಒಳ್ಳೆಯದು. ಬೇಡ ಬೇಡ ಬೇಡ, ಮುಖ್ಯಮಂತ್ರಿಗಳು ಮಾತಾಡಿದ ಮೇಲೆ ಹೇಳಿದ ಮೇಲೆ ಸಾಕು. ಅವ್ರಿಗೆ ಗೊತ್ತಾಗಿದೆ, ಅದು ರೆಕಾರ್ಡ್ಗೂ ಹೋಗಿದೆ. ಹೇಳ್ತಾ ಇರೋದ್ರಿಂದಾಗಿ ಸಂವಿಧಾನ ಬಾಹಿರ ಅಲ್ಲ ಅಂತ ಹೇಳುವಂತದ್ದು ಇದೆ. ಓದಿರೋದು ರೆಕಾರ್ಡ್ಗೆ ಹೋಗಿದೆಯಲ್ಲ,
ಹೋಗಿದೆಯಲ್ಲ ಉದಯವಾಣಿ ಪತ್ರಿಕೆ. ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನ ಗುರುವಾರ ಐತಿಹಾಸಿಕ ಕಳಂಕವೊಂದಕ್ಕೆ ಸಾಕ್ಷಿಯಾಯಿತು. ಇದು ರಾಜ್ಯದ ಜನತೆಗೆ ಬಗೆದ ಸಾರ್ವತ್ರಿಕ ದ್ರೋಹವಲ್ಲದೆ ಇನ್ನೇನಲ್ಲ. ರಾಜಕೀಯ ಪ್ರತಿಷ್ಠೆಗಾಗಿ ಪ್ರಜಾಪ್ರಭುತ್ವದ ಶಾಸನ ಸಭೆಗಳ ಘನತೆ ಗೌರವಗಳಿಗೆ ಕುಂದು ತರುವುದು ಸರಿಯಲ್ಲ. ಇದು ಉದಯವಾಣಿ ಬರೆದಿರ್ತಕ್ಕಂಥ ಎಡಿಟೋರಿಯಲ್. ಆಮೇಲೆ ವಿಜಯವಾಣಿ ಎಡಿಟೋರಿಯಲ್. ನಿಮಗೆಲ್ಲ ಗೊತ್ತಿದೆ, ಇದು ಎಲ್ಲ ಪತ್ರಿಕೆ ಯಾರದು ಏನು ಅಂತಕ್ಕಂಥದ್ದೆಲ್ಲ ಗೊತ್ತಿದೆ. ಸಂವಿಧಾನದ 176ನೇ ವಿಧಿ ಪ್ರಕಾರ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಭಾಷಣವನ್ನು ರಾಜ್ಯಪಾಲರು ಪೂರ್ಣವಾಗಿ ಓದುವುದು ಕಡ್ಡಾಯ. ರಾಜ್ಯಪಾಲರು ಸಂವಿಧಾನಿಕ ಹುದ್ದೆಗಿಂತಲೂ ಹೆಚ್ಚಾಗಿ ರಾಜಕೀಯ ಏಜೆಂಟ್ರಂತೆ ವರ್ತಿಸಿರುವುದೇ ಎಲ್ಲ ಅಹಿತಕರ ವಿದ್ಯಮಾನಗಳಿಗೆ ಕಾರಣವಾಗಿದೆ. ಆಮೇಲೆ ಕನ್ನಡಪ್ರಭ, ರಾಜ್ಯಪಾಲರು ಪೂರ್ಣ ಭಾಷಣ ಓದದೇ ಇದ್ದ ವಿಷಯ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೂ ಕಾರಣವಾಯಿತು. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸೌಹಾರ್ದಯುತ ಕಾರ್ಯನಿರ್ವಹಣೆ ನಡೆಯಬೇಕೆಂಬುದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟ ಎಲ್ಲ ಜನರ ಆಶಯ. ಇದು ಕನ್ನಡಪ್ರಭದ್ದು. ಆಮೇಲೆ ಇಂಗ್ಲಿಷ್ ಪತ್ರಿಕೆ ಡೆಕ್ಕನ್ ಹೆರಾಲ್ಡ್, ಇವರ ಎಡಿಟೋರಿಯಲ್ನಲ್ಲಿ ಹಿಂಗೆ ಬರೆದಿದ್ದಾರೆ: The state government has the right to criticize the central government. The state government has the right to criticize the central government, and the governor has no authority to disapprove of this criticism. Any obstructionist office that is guided by political interest and gets in the way of an elected state government has no place in federal system. This is Deccan Herald editorial. While New Indian Express, our editorial. Together, these incidents reopen fundamental questions about the presidential appointee's role within India's federal structure. Article 163 mandates that governors act on the aid and advice of the Council of Ministers, except in narrowly defined discretionary areas. This exception, though constitutionally sanctioned, has become the fulcrum of repeated disputes. Governors are expected to function in step with an executive accountable to the legislature. Yet, political alignments often unsettle this balance. ಅದರಿಂದ ಮಾನ್ಯ ಸಭಾಪತಿಯವರೇ, ಇವೆಲ್ಲ ನಾನು ಹೇಳಿದ್ರೆ ರಾಜಕೀಯವಾಗಿ ತಗೊಳ್ಳಿಕ್ಕೆ ಇದು ಮಾಡ್ತಾರೆ. ಇದು ನನ್ನ ಅಭಿಪ್ರಾಯ ಅಲ್ಲ. ಇವೆಲ್ಲ ಪತ್ರಿಕೆಗಳು, ಮೇನ್ ಪತ್ರಿಕೆಗಳು ಬರೆದಿರ್ತಕ್ಕಂಥ ಎಡಿಟೋರಿಯಲ್. ಕಾನೂನು ಮುಖ್ಯವೋ ಅಥವಾ ಎಡಿಟೋರಿಯಲ್ಸ್ ಮುಖ್ಯವೋ? ಅವ್ರ ಅಭಿಪ್ರಾಯ ಹೇಳಿದಪ್ಪ, ಕಾನೂನೇ ಮುಖ್ಯ. ಅವ್ರ ಅಭಿಪ್ರಾಯ ಸಂಪಾದಕ್ಕೆ ಒಂದು ಗೌರವ ಇದೆ. ಪತ್ರಿಕೆಗಳ ಅಭಿಪ್ರಾಯ
ಎಡಿಟೋರಿಯಲ್ ಭಾರಿ ಇಂಪಾರ್ಟೆಂಟ್. ಏ ಶಿವಣ್ಣ, ಮುಖ್ಯಮಂತ್ರಿ ಮಾತಾಡಿ. ಕಾನೂನು ಎಷ್ಟು ಇಂಪಾರ್ಟೆಂಟ್. ನೋಡಿ, ಕಲ್ಕತ್ತಾ ಮುಖ್ಯಮಂತ್ರಿ ಕೂತಾಗ ನೀವು ಮಾತಾಡಿ. ಕಲ್ಕತ್ತಾ ಹೈಕೋರ್ಟ್ ನಲ್ಲಿ ಇದು ಬಂದಾಗ ಇಲ್ಲಿ ನೋಡಿ, ಅನದರ್ ಕಲ್ಕತ್ತಾ ಹೈಕೋರ್ಟ್ ರೂಲಿಂಗ್ ಸಜೆಸ್ಟೆಡ್ ಗವರ್ನರ್ ಮೈ ಒಂದ್ ನಿಮಿಷ ಸರ್, ಎಕ್ಸರ್ಸೈಸ್ ಡಿಸ್ಕ್ರಿಷನ್ ಟು ಒಮಿಟ್ irrelevant matter that does not deal with the government policy. ಅಲ್ಲ, ಬರ್ದದ್ದು ಓದಾಗತ್ತಾರ ಅವ್ರು, ನೀವ್ಯಾಗ ತಲೆ ಕೆಡಿಸ್ಕೊತೀರಿ? ಅಲ್ಲಲ್ಲ, ಗವರ್ಮೆಂಟ್ ಪಾಲಿಸಿ ಗವರ್ನರ್ ಓದ್ಬೇಕಲ್ಲ ಅಂತ ಹೇಳಿ ಕೋರ್ಟ್ ಆದೇಶ ಇದೆ. ಕೋರ್ಟ್ ಆದೇಶ ಇದು. ಇದು ಕೋರ್ಟ್ನ ಆದೇಶ. ಇದು ಕೋರ್ಟ್ ಆದೇಶ. ಈ ಕಾನ್ಸ್ಟಿಟ್ಯೂಷನ್ ಮುಖ್ಯ ಅಲ್ಲ. ಇದು ಆಮೇಲೆ ಎಡಿಟೋರಿಯಲ್ ಬಂದಿದೆ, ಅದೆಲ್ಲ ಉಲ್ಲೇಖ ಮಾಡಿದ್ದಾರೆ. ನೀವೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.